ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 51ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೆರೆಮೀಯನ ಗ್ರಂಥ 51ನೇ ಅಧ್ಯಾಯ, ಅದನ್ನು 2 ಭಾಗವನ್ನಾಗಿ ವಿಭಾಗಿಸಿ ಅಧ್ಯಯನ ಮಾಡ್ತಿದ್ದೇವೆ. 1ರಿಂದ 33 ವಚನಗಳು ಮೊದಲನೇ ಭಾಗವಾಗಿ, ಮತ್ತು 2ನೇ ಭಾಗ ಇಂದು ನಾವು ಯೆರೆಮೀಯನ ಗ್ರಂಥ 51ನೇ ಅಧ್ಯಾಯ 34ರಿಂದ 64 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಈ 31ರಿಂದ 64 ವಚನಗಳಲ್ಲಿ ಇರುವಂಥ ವಾಕ್ಯ ಭಾಗ ಬಾಬೇಲಿನ ವಿಷಯವಾದಂಥ ಪ್ರವಾದನೆಯ ಮಾತುಗಳು ಆಗಿರ್ತವೆ. ಮತ್ತು ಯೆಹೂದವು ಬಾಬೇಲಿನಿಂದ ಬಂದ ಹಾನಿಯಿಂದ ಪ್ರಲಾಪಿಸುವಂಥದ್ರ ಕುರಿತಾಗಿ 34ರಿಂದ ನಾವು ನೋಡ್ತೇವೆ. ಅನಂತರ ಬಾಬೇಲ್ನಲ್ಲಿ ಮಾತನಾಡ್ತಾ ಇರುವಂಥ ವೇಳೆಯಲ್ಲಿ ಬಾಬೇಲ್ 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 ಎಂಬುದಾಗಿ 42ನೇ ವಚನ, 43ನೇ ವಚನ, 44ನೇ ವಚನ, 45ನೇ ವಚನ, 47ನೇ ವಚನ, ಈ ರೀತಿಯಾಗಿ ನೋಡುವಾಗ 58ನೇ ವಚನ ಬಾಬೇಲ್ನ ಬಗ್ಗೆ ಬಹಳಷ್ಟು ಮಾತುಗಳು ಈ ವಾಕ್ಯ ಭಾಗದಲ್ಲಿ ಹೇಳಲಾಗಿದೆ. ಅವುಗಳ ನಡುವೆ ದೇವರು ಒಂದು ಕರೆಯನ್ನು 45ನೇ ವಚನದಲ್ಲಿ ಕೊಡುವಂಥದ್ದನ್ನು ನೋಡ್ಬೋದು. ಅದೇನಂತ ಹೇಳಿದ್ರೆ, ನನ್ನ ಜನರೇ, ವಾವ್, ನನ್ನ ಜನರೇ, ನೀವೆಲ್ಲರೂ ಬಾಬೇಲಿನೊಳಗಿಂದ ಹೊರಟು, ಕಮ್ ಔಟ್ ಆಫ್ ಬ್ಯಾಬಿಲೋನ್ ಮೈ ಪೀಪಲ್, ಯೆಹೋವನ ರೋಷಾಗ್ನಿಯಿಂದ ತಪ್ಪಿಸಿಕೊಳ್ಳಿರಿ. ವಾವ್, ಎಂಥ ಮಾತಿದು! ಇದನ್ನು ಓದುವಾಗ ನನಗೆ ನೆನಪಿಗೆ ಬರುವಂಥದ್ದು ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಎಂಥ ಸೂಕ್ತ ಮಾತನ್ನು ನಾವು ನೋಡ್ತೇವೆ. ನಾವು ಅಂತ್ಯಕಾಲಕ್ಕೆ ಬಂದಿದ್ದೇವೆ. ಅಂತ್ಯಕಾಲದಲ್ಲಿ ಏನಾಗ್ತದೆ, ಬಾಬೇಲ್ ಅದರ ಕಾರ್ಯವು ಸ್ವಲ್ಪ ಪ್ರಧಾನವಾಗಿ, ಪ್ರಬಲವಾಗಿ, ಮತ್ತು ಅದೇ ಸಂದರ್ಭದಲ್ಲಿ ಧಾರ್ಮಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಮತ್ತು ಅದೇ ಸಂದರ್ಭದಲ್ಲಿ ಆತ್ಮಿಕ ವಂಚನೆಯುಳ್ಳದ್ದಾಗಿರ್ತದೆ. 18ನೇ ಅಧ್ಯಾಯ ಬಾಬೇಲಿನ ಬಗ್ಗೆ ಪ್ರಕಟಣೆಯ ಗ್ರಂಥದಲ್ಲಿದೆ. ಅದರಲ್ಲಿ ನೋಡುವಾಗ 4ನೇ ವಚನ ಈ ರೀತಿಯಾಗಿದೆ, ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನದು. ದೇವ್ರ ಶಬ್ದನೇ, ದೇವ್ರ ಸ್ವರನೇ. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ ಅಥವಾ ನನ್ನ ಜನರೇ, ಅವಳನ್ನು ಬಿಟ್ಟು ಬನ್ನಿರಿ. ಯಾಕೆ? 2 ಕಾರಣ ದೇವರು ಕೊಡ್ತಿದ್ದಾರೆ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರ್ದು. 2ನೇದು, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರ್ದು. ಅಷ್ಟೇ ಅಲ್ಲ, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರ್ದು. ಆದ ಕಾರಣ ಬಾಬೇಲ್ ಸಹವಾಸ ಇರಬಾರ್ದು. ಡು ನಾಟ್ ಹ್ಯಾವ್ ಎನಿ ಅಸೋಸಿಯೇಷನ್ ವಿತ್ ದ ಸ್ಪಿರಿಟ್ ಆಫ್ ಬ್ಯಾಬಿಲೋನ್ ಎಂಬುದಾಗಿ ದೇವರು ತನ್ನ ಜನರಿಗೆ ಯೆರೆಮೀಯನ ಮುಖಾಂತರವಾಗಿ ಕೊಡುವಾತನಾಗಿದ್ದಾನೆ. ಹಾಗಾದರೆ ಇದು ಏನಾಗಿದೆ? ದೇವರು ತನ್ನ ಜನರ ಬಗ್ಗೆ ಇಟ್ಟಿರುವಂಥ ಪ್ರೀತಿಯನ್ನು ತೋರಿಸುವಂಥದ್ದಾಗಿದೆ. ನಾನು ನಿಮ್ಮನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದಲೇ ಎಂಬುದಾಗಿ ದೇವರು ಹೇಳಿರುವಾಗ ಅದನ್ನೇ ಇಲ್ಲಿ ಕೂಡ ನಾವು ನೋಡ್ತೇವೆ ರೀ. ಮತ್ತು ನಾವು ಮುಂದೆ ನೋಡುವಾಗ 48ನೇ ವಚನ, ಯೆರೆಮೀಯನ ಗ್ರಂಥ 51 48ನೇ ವಚನದಲ್ಲಿ
ಭೂಮ್ಯಾಕಾಶಗಳು ಅಲ್ಲಿನ ಸಮಸ್ತವು ಬಾಬೇಲಿನ ನಾಶನವನ್ನು ನೋಡಿ ಹರ್ಷಧ್ವನಿಗೈಯುವರು. ಬಾಬೇಲ್ ಭಾಳ ವ್ಯಾಪಿತವಾಗಿ ಹರಡಿ ಹಬ್ಬಿ ದಬ್ಬಾಳಿಕೆ ಮಾಡ್ತಾ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾ ಕ್ರೂರವಾಗಿ ನಡೆಸ್ತಾ ಇದ್ದುದರಿಂದ ಆ ಬಾಬೇಲ್ ಬಿದ್ದು ಹೋದಿದ್ದಕ್ಕೆ ಅನೇಕರು ಅಥವಾ ಭಾಳ ಜನರು, ಇಡೀ ಲೋಕ ಹರ್ಷಧ್ವನಿಗಾಯ್ತಂತೆ. ಇದರ ಬಗ್ಗೆ ನೋಡುವಾಗ ನನಗೆ ಇನ್ನೊಂದು ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಹಲ್ಲೆಲೂಯ ಹಲ್ಲೆಲೂಯ ಎಂಬ ಮಾತು ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಈ ಮಾತು ಭಾಳ ಅಪರೂಪವಾಗಿದೆ. ಮತ್ತು ಅದೇ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಹಲ್ಲೆಲೂಯ ಹೇಳಲಾಗಿದೆ ಎಂಬುದನ್ನು ನೋಡುವಾಗ ಪ್ರಕಟಣೆ 19ರಲ್ಲಿ ಆಶ್ಚರ್ಯ ಆಗಬಹುದು. ಇದನ್ನು ಯಾರೂ ಕೂಡ ಈ ದಿವಸಗಳಲ್ಲಿ ಹೇಳ್ತಾ ಇಲ್ಲ. ಹಲ್ಲೆಲೂಯ ಅಂತ ನೋಡಿದ ತಕ್ಷಣ ಅಥವಾ ಏನಾದರೂ ಸಿಕ್ಕಿದ ತಕ್ಷಣ, ಏನೋ ಒಂದು ಒಳ್ಳೆ ಮಾತು ಹೇಳಿದ ತಕ್ಷಣ ಅಥವಾ ಒಂದು ಹೇಳಿಕೆಯನ್ನು ಸ್ವರ ವ್ಯತ್ಯಾಸದಿಂದ ಸ್ವಲ್ಪ ಗಟ್ಟಿಯಾಗಿ ಹೇಳಿಬಿಟ್ರೆ ಹಲ್ಲೆಲೂಯ ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ಹೊಸ ಒಡಂಬಡಿಕೆಯ ಹಲ್ಲೆಲೂಯ ನಾವು ನೋಡೋಣ್ರಿ. ಈಗ ಭಾಳ ವ್ಯತ್ಯಾಸ, ಭಾಳ ಆಶ್ಚರ್ಯ, ಅದೇ ಸಂದರ್ಭದಲ್ಲಿ ಭಾಳ ಪ್ರಾಮುಖ್ಯ. 19ನೇ ಅಧ್ಯಾಯ ಮತ್ತು 1ನೇ ವಚನದಲ್ಲಿ ನೋಡುವಾಗ ಹಲ್ಲೆಲೂಯ ಅಂತ 1ನೇ ವಚನದಲ್ಲಿ ಹೇಳಲಾಗಿದೆ. ಆದರೆ 2ನೇ ವಚನ 3ನೇ ವಚನ ನಾವು ನೋಡೋದಾದರೆ, ಈ 2ನೇ ಹಲ್ಲೆಲೂಯ ಯಾಕೆ ಹೇಳಲಾಯಿತಂತ ನೋಡುವಾಗ, ಬಾಬೇಲ್ ಬಿದ್ದದ್ದರಿಂದ ಹಲ್ಲೆಲೂಯ. ಬಾಬೇಲ್ ಎಂಬ ಜಾರಸ್ತ್ರೀ ಬಿದ್ದುದರಿಂದ ಹಲ್ಲೆಲೂಯ. ಹಾಗಾದರೆ ಹೊಸ ಒಡಂಬಡಿಕೆಯ 4 ಹಲ್ಲೆಲೂಯಗಳಲ್ಲಿ 1ನೇ ಹಲ್ಲೆಲೂಯ 1ನೇ ವಚನ, 2ನೇ ಹಲ್ಲೆಲೂಯ 3ನೇ ವಚನ, 3ನೇ ಹಲ್ಲೆಲೂಯ 4ನೇ ವಚನ, 4ನೇ ಹಲ್ಲೆಲೂಯ 6ನೇ ವಚನ. ಆದರೆ ಇದರಲ್ಲಿ ಒಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ಬಾಬೇಲ್ ಎಂಬ ಮಹಾನಗರಿ ಬಿದ್ದದ್ದಕ್ಕೆ ಹಲ್ಲೆಲೂಯ ಹೇಳಿದರು. ಇಲ್ಲಿ ಕೂಡ ನಾವು ನೋಡುವಾಗ 48ನೇ ವಚನ, ಬಾಬೇಲಿನ ಯೆರೆಮೀಯ 51:48ನೇ ವಚನ, ಬಾಬೇಲಿನ ನಾಶನವನ್ನು ನೋಡಿ ಹರ್ಷಧ್ವನಿ ಹಲ್ಲೆಲೂಯ ಹೇಳಿದರು ಅಂತ ಕೂಡ ಹೇಳ್ಬೋದು. ಸರಿ, ಮುಂದೆ ನಾವು ನೋಡುವಾಗ ಬಾಬೇಲು ಹತವಾಗುವುದು, ಖಡ್ಗಕ್ಕೆ ತಪ್ಪಿಸಿಕೊಂಡವರೇ ಸುಮ್ಮನೆ ನಿಂತುಕೊಳ್ಳದೆ ನಡೀರಿ, ದೂರದಲ್ಲಿಯೇ ಯೆಹೋವನನ್ನು ಸ್ಮರಿಸಿರಿ. ಬಾಬೇಲ್ಗೆ ಆಗ್ತಾ ಇರುವಂಥ ಆ ದುರ್ಘಟನೆ, ತೀರ್ಪು, ದಂಡನೆ ಅಂಥ ವಾತಾವರಣದಲ್ಲಿಯೇ ದೇವರನ್ನು ಸ್ಮರಿಸುವಂತೆ, ದೂರದಲ್ಲಿದ್ದರೂ ದೇವರನ್ನು ಸ್ಮರಿಸುವಂತೆ ಒಂದು ಕರೆ ಕೊಡಲಾಗಿದೆ. ಯೆರೂಸಲೇಮಿನ ಹಂಬಲು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಲಿ, ಅಂದರೆ ಸಮಾಧಾನಕ್ಕಾಗಿ. ಅಂದರೆ ಪಟ್ಟಣ, ಶಲೇಮ್ ಅಂತ ಹೇಳಿದ್ರೆ ಸಮಾಧಾನದ ಪಟ್ಟಣಕ್ಕಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಹಂಬಲ ಹುಟ್ಟಬೇಕಂತೆ. ಹೌದು, ಸಮಾಧಾನ ಅಂತ ಹೇಳಿದ ಮೇಲೆ ದೇವರೊಂದಿಗೆ ಸಮಾಧಾನ, ಇತರರೊಂದಿಗೆ ಸಮಾಧಾನ, ನನ್ನೊಂದಿಗೆ ಅಂದರೆ ನಮ್ಮ ಮನಸ್ಸಿನೊಂದಿಗೆ ಸಮಾಧಾನ, 3 ದಿಕ್ಕಿನ ಸಮಾಧಾನ. ಪೀಸ್ ವಿತ್ ಗಾಡ್, ಪೀಸ್ ವಿತ್ ಅದರ್ಸ್, ಪೀಸ್ ವಿತ್ ಯುವರ್ ಸೆಲ್ಫ್. ಸರಿ, ಈಗ ಬಾಬೇಲ್ನ ವಿಷಯವಾಗಿ ನಾವು ಮುಂದುವರಿಸಲಿಕ್ಕಿದ್ದೇವೆ. ಕ್ರಿಸ್ತ ಪೂರ್ವ 538ರಲ್ಲಿ ಬಾಬೇಲ್
ಯೆರೂಸಲೇಮನ್ನು ವಶಪಡಿಸಿಕೊಂಡಿತು ಮತ್ತು 70 ವರ್ಷಗಳು ಅವರು ಇರಬೇಕಾಯಿತು. ಮುಂದೆ ನಾವು ನೋಡುವಾಗ ಇಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು. ಅದೇನೆಂದರೆ 59ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಮಹೇಶ್ಯನ ಮೊಮ್ಮಗನು, ನೇರಿಯನ ಮಗನು ಆದ ಸೆರಾಯನ ಬಗ್ಗೆ ಒಂದು ಮಾತೇನು ಇದೆ, ನೋಡೋಣ ಬನ್ನಿರಿ. ಅವನು ಯೆಹೂದದ ಅರಸನಾದ ಚಿದ್ಕೀಯನ ಆಳ್ವಿಕೆಯ 4ನೇ ವರ್ಷ ಚಿದ್ಕೀಯನೊಡನೆ ಬಾಬೆಲಿಗೆ ಪ್ರಯಾಣ ಮಾಡಿದಾಗ, ಆಶ್ಚರ್ಯ, ಈ ಸೆರಾಯನು ಪ್ರಯಾಣ ಮಾಡಿದಾಗ ಪ್ರವಾದಿಯಾದ ಯೆರೆಮೀಯನು ಅವನಿಗೆ ಕೊಟ್ಟ ಅಪ್ಪಣೆ. ಅಂಥ ಟೈಮ್ನಲ್ಲಿ ಯೆರೆಮೀಯನು ಏನೋ ಒಂದು ಕಮ್ಯಾಂಡ್ ಕೊಡ್ತಿದ್ದಾನೆ ಸೆರಾಯನಿಗೆ. ಈಗಾಗಲೇ ಯೆರೆಮೀಯನು ತನ್ನ ಸ್ನೇಹಿತನು ಅಥವಾ ಜೊತೆಗೆಲಸದವನು ಆಗಿರುವಂಥ ಬಾರಾಕನಿಗೆ ಒಂದು ಮಾತು ಹೇಳಿದಂಥದ್ದನ್ನು ನಾವು ನೋಡ್ತೇವೆ. ಬಾರೂಕನು ಅಂತ ಹೇಳ್ಬಿಟ್ಟು, ಅದು 36ನೇ ಅಧ್ಯಾಯದಲ್ಲಿರುವಂಥದ್ದು. ಆದರೆ ಯೆರೆಮೀಯನ ಗ್ರಂಥ ಇಲ್ಲಿ 51ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ಸೆರಾಯನಿಗೆ ಯೆರೆಮೀಯನು ಕೊಟ್ಟ ಅಪ್ಪಣೆ ಏನಿದೆ ನೋಡೋಣ್ರಿ ಬನ್ನಿರಿ. ಅದೇನೆಂದರೆ, ಅಂದ ಹಾಗೆ ಈ ಸೆರಾಯನು ಯಾರು ಅಂತ ಹೇಳಿದರೆ ಸರಬರಾಯಿ ಕಾರುಬಾರಿ, ಅವನು ಒಂದು ಕೆಲಸ ಮಾಡ್ತಾ ಇದ್ದನು. ಯೆರೆಮೀಯನು ಬಾಬೆಲಿಗೆ ಸಂಭವಿಸತಕ್ಕ ಎಲ್ಲ ಕೇಡಿನ ವಿಷಯ, ಅಂದರೆ ಬಾಬೆಲ್ನ ಸಂಬಂಧವಾಗಿ ಹಿಂದೆ ಲಿಖಿತವಾದ ಎಲ್ಲ ಸಂಗತಿಗಳು ಒಂದು ಗ್ರಂಥವನ್ನಾಗಿ ಬರೆದು ಸೆರಾಯನಿಗೆ ಹೀಗೆ ಹೇಳ್ತಾನೆ. ಯೆರೆಮೀಯನು ಏನು ಹೇಳ್ತಾನೆ ನೋಡೋಣ ಬನ್ನಿರಿ. 61ನೇ ವಚನ, ನೋಡು, ನೀನು ಬಾಬೆಲಿಗೆ ಸೇರಿದ ಮೇಲೆ ಈ ಮಾತುಗಳನ್ನೆಲ್ಲ ತಕ್ಕವರಿಗೆ ಓದಿ ಹೇಳಿಬಿಟ್ಟು ಏನಂತ ಹೇಳಬೇಕು, ಯೆಹೋವನೇ, ನೀನು ಈ ಸ್ಥಳವನ್ನು ನಿರ್ಮೂಲ ಮಾಡಬೇಕೆಂದು ಉದ್ದೇಶಿಸಿ ಇದು ಜನರಿಗೂ ಪಶುಗಳಿಗೂ ನೆಲೆಯಾಗದೆ ಸದಾ ಹಾಳಾಗಿ ಇರಲಿ ಎಂದು ನುಡಿದಿದೆಯಲ್ಲ ಎಂಬುದಾಗಿ ಅರಿಕೆ ಮಾಡಬೇಕು. 70 ವರ್ಷ ದೇವಜನರು ಬಾಬೆಲಿಗೆ ಒಯ್ಯಲ್ಪಟ್ಟಾಗ ಯೆರೆಮೀಯನಿಂದ ಒಂದು ಬುಕ್ಕು, ಒಂದು ಸುರುಳಿ ಸೆರಾಯನ್ ತಕ್ಕೊಂಡು ಬಾಬೆಲಿಗೆ, ಯೆರೂಸಲೇಮಿನಿಂದ ಬಾಬೆಲಿಗೆ ಹೋಗಿಬಿಟ್ಟು ಬಾಬೆಲಿನಲ್ಲಿ ಯೆರೆಮೀಯನು ಬರೆದಂಥ ಮಾತನ್ನು ದೇವರು ಈ ಬಾಬೆಲಿನ ವಿಷಯವಾಗಿ ನುಡಿದಂಥ ಮಾತನ್ನು ಸಂಕ್ಷಿಪ್ತವಾಗಿ, ಶಾರ್ಟಾಗಿ ಅದನ್ನು ಅರಿಕೆ ಮಾಡ್ತಾರೆ. ಮತ್ತು ಆ ರೀತಿಯಾಗಿ ಹೇಳಿದ ಮೇಲೆ 63ನೇ ವಚನ ಯೆರೆಮೀಯನ ಗ್ರಂಥ 51ನೇ ಅಧ್ಯಾಯ, ಜೆರೆಮಾಯ 51:63, ನೀನು ಈ ಪುಸ್ತಕವನ್ನು ಓದಿ ಮುಗಿಸಿದ ಮೇಲೆ ಇದಕ್ಕೆ ಕಲ್ಲು ಕಟ್ಟಿ ಯೂಫ್ರೆಟಿಸ್ ನದಿಯ ಮಧ್ಯದೊಳಗೆ ಹಾಕಿ, ಯೆಹೋವನು ಬಾಬೆಲಿಗೆ ಬರಮಾಡುವ ವಿಪತ್ತಿನಿಂದ ಆ ಪಟ್ಟಣವು ಹೀಗೆಯೇ ಮುಳುಗುವುದು, ಮತ್ತೆ ಏಳದು ಎಂದು ಹೇಳು. ಬುಕ್ನಲ್ಲಿ ಬರೆದುಬಿಟ್ಟು ಅಥವಾ ಸುರುಳಿಯಲ್ಲಿ ಬರೆದುಬಿಟ್ಟು ಯೆರೆಮೀಯನು ಸೆರಾಯನಿಗೆ ಕೊಟ್ಬಿಟ್ಟು ಅದನ್ನು ತಕ್ಕೊಂಡು ಸುಮಾರು ತಿಂಗಳುಗಟ್ಟಲೆ ಪ್ರಯಾಣ ಮಾಡಿ ಯೆರೂಸಲೇಮಿನಿಂದ ಈಗ ಬಾಬೆಲಿಗೆ ಹೋಗಿಬಿಟ್ಟಿದ್ದಾರೆ. ಬಾಬೆಲಿನಲ್ಲಿ ಆ ತಕ್ಕವರಿಗೆ ಈ ಮಾತುಗಳನ್ನೆಲ್ಲ ಓದ್ಬಿಟ್ಟು ಬಾಬೆಲ್ಗೆ ಏನಾಗ್ತದೆ ಅಂತ ಬಾಬೆಲಿನಲ್ಲಿ ಹೇಳಿಬಿಟ್ಟು ಕಡೆಗೆ ಆ ಪುಸ್ತಕಕ್ಕೆ ಒಂದು ಕಲ್ಲು ಕಟ್ಟಿಬಿಟ್ಟು ಆನಂತರ ಯೂಫ್ರೆಟಿಸ್ ನದಿಯಲ್ಲಿ ಅದನ್ನು ಹಾಕಿಬಿಡ್ಬೇಕಂತ. ಹಾಕಿಬಿಟ್ಟು ಇನ್ನೊಂದು ಪ್ರವಾದನೆ ಮಾತಿತ್ತು, ಅದೇನಂತ ಹೇಳಿದರೆ ಇದೇ ರೀತಿಯಾಗಿ ಆಗುತ್ತೆ, ಯಾವುದಕ್ಕೆ, ಬಾಬೆಲಿಗೆ ಅಂತ ಹೇಳಬೇಕು. ಹೌದು, ಇದು ನಿಜವಾಗಿಯೂ ದೇವರು ಯೆರೆಮೀಯನಿಗೆ ಹೇಳಿದಂಥ ಮಾತಿನಲ್ಲಿ ಆಗುವಂಥ ಒಂದು ಪ್ರವಾದನೆ.
ಅನ್ವಯ ಏನಂದರೆ ಯಾವುದು ಮಾನವೀಯವಾದದ್ದಾಗ್ತದೆ ಅದು ನಿರಂತರವಾಗಿ ಇರುವುದಿಲ್ಲ. ಯಾಕಂತ ಹೇಳಿದರೆ ಅವರು ಏನು ಹೇಳಿದರು? ಮುಳುಗುವುದು ಮತ್ತೆ ಏಳದು. ಖಂಡಿತವಾಗಿ ಗಂಭೀರವಾಗಿ ನಿತ್ಯವಾಗಿ ನಾವು ತಿಳ್ಕೊಳ್ಳುವಂಥ ಒಂದು ಸಂಗತಿ ಏನಂದರೆ ಮಾನವೀಯತೆಯ ಮೇಲೆ, ಹ್ಯೂಮನ್ನೆಸ್, ಮಾನವ ಬುದ್ಧಿ, ಮಾನವ ಪ್ರಯತ್ನ, ಮಾನವ ಪ್ರಾರಂಭ, ಇನಿಷಿಯೇಷನ್, ಇವುಗಳಿಂದ ನಾವು ಏನೇ ಮಾಡಿದರೂ ಅದು ಮುಳುಗಿ ಹೋಗ್ತದೆ, ಅದು ನಾಶವಾಗ್ತದೆ, ಮತ್ತು ಅದು ಏಳುವುದಿಲ್ಲ. ಹೌದು, 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಭಾಳ ಚೆನ್ನಾಗಿದೆ. ಅದನ್ನು ನಾನು ಓದಲೇಬೇಕು. ಅದೇನಂತ ಹೇಳಿದರೆ, ಕಟ್ಟುವಂಥದ್ರಲ್ಲಿ 6 ವಿಧವಾದಂಥ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಕಟ್ಟಬಹುದು. ಏನೇನು ನೋಡೋಣ ಬನ್ನಿರಿ. ಒಂದು ಮನೆ ಕಟ್ಟುವಾಗ, ಅಂದರೆ ಆತ್ಮಿಕ ಮನೆ ಕಟ್ಟುವಾಗ ಏನೇನು ಇಟ್ಕೊಂಡು ಕಟ್ಟಬಹುದು ಅಂತ ಹೇಳ್ಬಿಟ್ಟು ನೋಡುವಾಗ, ಒಂದು ಚಿನ್ನದಿಂದ ಕಟ್ಟಿದ ಸೇವೆ ಅಥವಾ ಜೀವನ. 2ನೇದು ಬೆಳ್ಳಿ ಮನೆ, ಬೆಳ್ಳಿ ಸೇವೆ. ಚಿನ್ನ ಮನೆ, ಚಿನ್ನದ ಸೇವೆ. 3ನೇದು ಅಂದರೆ ಆತ್ಮಿಕವಾಗಿ ರತ್ನ ಮನೆ, ರತ್ನ ಜೀವನ, ರತ್ನ ಸೇವೆ. ಇದು 3 ವಿಧವಾದ ಮನೆ. ಇನ್ನೂ 3 ಇದೆ. ಕಟ್ಟಿಗೆ ಮನೆ, ಕಟ್ಟಿಗೆ ಜೀವನ, ಕಟ್ಟಿಗೆ ಸೇವೆ. ಹುಲ್ಲು ಮನೆ, ಹುಲ್ಲು ಜೀವನ, ಹುಲ್ಲು ಸೇವೆ. 3ನೇದು ಆಪು ಮನೆ, ಆಪು ಜೀವ ಅಥವಾ ಆಪು ಜೀವನ, ಆಪು ಸೇವೆ. 6 ವಿಧವಾದಂಥ ಸೇವೆಯನ್ನು ಭೂಲೋಕದಲ್ಲಿ ನಾವು ಮಾಡುವಾಗ ದೇವರು ಬೆಂಕಿಯಿಂದ ಅದನ್ನು ಟೆಸ್ಟ್ ಮಾಡ್ತಾರಂತೆ. ಸುಟ್ಟೋದಾಗ ಏನಾಗ್ತದೆ? ಒಬ್ಬನು ಕಟ್ಟಿದ್ದು 15ನೇ ವಚನ, 1 ಕೊರಿಂಥ 3:15, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು, ತಾನಾದರೂ ರಕ್ಷಣೆ ಹೊಂದುವನು. ಅದು ಹೇಗಿರ್ತದೆ ಅಂದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡ ಹಾಗೆ ಇರ್ತದೆ. ತಪ್ಪಿಸ್ಕೊಂಡಿದ್ವಿ, ಆದರೆ ನಿತ್ಯತ್ವಕ್ಕೆ ಏನು ಉಳಿಲಿಲ್ಲ. ಅದೇ ರೀತಿಯಾಗಿ ಬಾಬೇಲ್ನ ಆತ್ಮದಿಂದ ನಾವು ಮಾಡುವಂಥದ್ದೆಲ್ಲವೂ ಸುಟ್ಟು ಹೋಗ್ತದೆ, ನಿತ್ಯತ್ವಕ್ಕೆ ಉಳಿಯೋದಿಲ್ಲ, ಮತ್ತೆ ಅದು ಏಳುವುದಿಲ್ಲ. ಆದ ಕಾರಣ ನಾವುಗಳು ನಮ್ಮ ಸೇವೆ ಬಾಬೇಲ್ನ ಸೇವೆ ಅಲ್ಲ, ಯೆರೂಷಲೇಮ್ ಸೇವೆಯಾಗಿ, ಅಂದರೆ ದೇವರ ಸೇವೆಯಾಗಿ ಇರುವಂತೆ ಆಗಲಿ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ದೇವರು ಮಾಡುವಂಥದ್ದೆಲ್ಲವೂ ನಿತ್ಯವಾದದ್ದು. ಎಕ್ಲಿಸಿಯಾಸ್ಟಸ್ ಚಾಪ್ಟರ್ 3. 51ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 34ರಿಂದ 64 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.